ಮನೆಗೆ ನುಗ್ಗಿ ಕೈಕಾಲು ಕಟ್ಟಿ ದರೋಡೆ, ಮಧ್ಯರಾತ್ರಿ ಕಳ್ಳರ ದಾಳಿ. ಒಂಟಿ ಮನೆಯಲ್ಲಿ ಕಳ್ಳರ ದರೋಡೆ, ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ, ಬೆಚ್ಚಿ ಬಿದ್ದ ಆಲೂರಿನ ಜನ. ಆಲೂರು ತಾಲೂಕಿನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಈಶ್ವರಹಳ್ಳಿಯ ಕೂಡಿಗೆ ನರ್ಸರಿ ಬಳಿಯಲ್ಲಿ ಒಂಟಿ ಮನೆಯಲ್ಲಿ ತಡರಾತ್ರಿ 1:30 ಸಮಯದಲ್ಲಿ ಕಳ್ಳತನ ಆಗಿದೆ. ಮಂಜೇಗೌಡ ಅನ್ನೋರ ಮನೆಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿರುವ ಘಟನೆ ನಡೆದಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಮಧ್ಯರಾತ್ರಿ ಸುಮಾರು 1:30 ಸಮಯದಲ್ಲಿ ಮನೆಯ ಹಿಂದಿನ ಬಾಗಿಲನ್ನ ಒಡೆದು ಒಳಗೆ ನುಗ್ಗಿ ಮಲಗಿದ್ದವರಿಗೆ ಕಿರುಚಾಡದಂತೆ ಕೈಯಲ್ಲಿದ್ದ ಚಾಕು ಮತ್ತು ಮಚ್ಚು ಲಾಂಗುಗಳನ್ನು ತೋರಿಸಿ ಬೆದರಿಕೆ ಹಾಕಿದ್ದಾರೆ. ಎಲ್ಲರ ಕೈಕಾಲುಗಳನ್ನು ಕಟ್ಟಿ ಹಾಕಿ ಮನೆಯ ಮಾಲೀಕ ಮಂಜೇಗೌಡರ ಪತ್ನಿಯ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ಹಾಗೂ ಚಿನ್ನದ ಸರವನ್ನ ಕಿತ್ತುಕೊಂಡು ಮನೆಯ ಒಂದು ಕೋಣೆಗೆ ಅವರನ್ನ ಕೂಡಿ ಹಾಕಿ ಮನೆಯಲ್ಲಿದ್ದ 25,000 ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಮನೆಯ ಮಾಲೀಕ ಮಂಜೇಗೌಡರ ಮಗ ಯಶಸ್ ಮಾತನಾಡಿ ನಡೆದ ಘಟನೆಯ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಈ ಸಂಬಂಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರನ್ನ ಸೆರೆ ಹಿಡಿಯುವುದಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಎಲ್ಲಿಂದ ತಗೊಂಡಿದ್ದು ದುಡ್ಡು ಇದ್ರಲ್ಲಿ ಇದು ಎಳೆದು ಅದು ಮುರ್ತಿದ್ದಾರೆ, ಅದು ಲಾಕ್ ಆಯ್ತು. ಈ ಬೇರೆ ಸೇಮ್ ಕಡೆ ಇಟ್ಟಿದ್ದೆ ಒಂದು ಸೆಟ್. ನಾನು ಎಂ ಗೌಡ. ನಮ್ಮ ಮನೆಯಲ್ಲಿ ನಿನ್ನೆ ರಾತ್ರಿ ಕಳ್ಳತನ ನಡೆದಿದೆ. ಅದು ಸುಮಾರು 1:15 ಅಥವಾ 1:15ಗೆ ಬಂದಿದ್ದಾರೆ. 1:30, 1:45 ಎಲ್ಲ ಒಳಗೆ ಮುಗಿಸ್ಕೊಂಡು ಹೋಗಿದ್ದಾರೆ. ನಾವು ಹಿಂದ್ಗಡೆ ಕಿಚನ್ಗೆ ಒಂದು ಬಾಗಿಲು ಮಾಡ್ತೀವಿ, ಅದನ್ನು ಈಸಿಯಾಗಿ ಹೊಡೆದಿದ್ದಾರೆ. ಅವರು ನೈಫ್ ಅಥವಾ ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿ ಹೊಡೆದಿದ್ದಾರೆ. ಸೌಂಡ್ ಏನೂ ಕೇಳ್ತಿಲ್ಲ. ಅವರು 3 ಜನ ಬಂದಿದ್ದಾರೆ. ಸೀದಾ ಬಂದ ತಕ್ಷಣ ನಾನು ಮೇಲ್ಗಡೆ ಮಲಗಿದ್ದೆ, ಸೀದಾ ಅಲ್ಲಿಗೆ ಬಂದಿದ್ದಾರೆ. 3 ಜನನೂ ಸೇರಿಕೊಂಡು ನನ್ನ ಮೇಲೆ ಬಿದ್ದು ಲೈಕ್ ಬಾಯೆಲ್ಲ ಮುಚ್ಚಿದ್ರು, ಇಲ್ಲೆಲ್ಲ ಹಿಡ್ಕೊಂಡ್ರು, ಕೈ ಹಿಡ್ಕೊಂಡ್ರು, ಒಬ್ಬರು ಕಾಲು ಹಿಡ್ಕೊಳ್ಳೋದು ಎಲ್ಲ ಮಾಡಿದ್ರು. ಆಮೇಲೆ ಸುಮಾರು ಹೊತ್ತು ಒಂದು 5 ನಿಮಿಷ ಹೊಡೆದಾಡಿದ್ವಿ. ಆಮೇಲೆ 5 ನಿಮಿಷ ಆದಮೇಲೆ ಫುಲ್ ಅವನು ನನ್ನ ಹೊತ್ಕೊಂಡಿದ್ದು ಹಾಸಿಗೆನೇ ಕಾಲಿಗೆ ಕಟ್ಬಿಟ್ಟು, ಆಮೇಲೆ ಟವಲೆಲ್ಲ ಕೈಗೆ ಸುತ್ತಬಿಟ್ಟು, ಆಮೇಲೆ ಬಾಯಿಗೆ ಕೂಡ ಟವಲೆಲ್ಲ ಸುತ್ತಬಿಟ್ರು. ಆವಾಗ ನನಗೆ ಏನು ಮಾತಾಡೋಕ್ಕೂ ಏನೂ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಉಸಿರಾಡೋಕ್ಕಾಗ್ತಿಲ್ಲ, ತೆಗೆದುಬಿಡಿ ಅಂತ. ಇದನ್ನು ಬಾಯಲ್ಲಿ ಇದನ್ನು ತೆಗೆಸ್ಬಿಟ್ಟೆ. ಆಮೇಲೆ ತೆಗೆಸ್ಬಿಟ್ಟು ನಾನೇನು ಜಗಳ ಮಾಡಲ್ಲ, ಪೀಸ್ ಆಗಿರ್ತೀನಿ ಅಂತ ಹೇಳಿದೆ. ಆವಾಗ ಅವರು ಏನೇನಿದೆ ಅವ್ರು ಹೇಳಿದ್ದು 2 lakhs rupees ನೀವು ಡೆಬಿಟ್ ಮಾಡ್ಕೊಂಡು ಬಂದಿದ್ದೀರಾ ಬ್ಯಾಂಕಿಂದ, ಅದು ಎಲ್ಲಿದೆ ತೋರಿಸು, ಅದು ತೊಗೊಂಡು ಹೋಗ್ತೀವಿ, ಮತ್ತು ಗೋಲ್ಡ್ ಎಲ್ಲಿದೆ ಅದು ಹೇಳು ಅಂತ ಹೇಳಿದ್ರು. ನಾವು ಯಾವುದು 2 lakhs ಏನು ಇದು ಮಾಡ್ಕೊಂಡು ಬಂದಿರಲಿಲ್ಲ, ಆದರೂ ಅವರ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದಕ್ಕೆ ಬಂದಿರೋದು ಅಂತ ಹೇಳಿದ್ರು. ನಾವು ಯಾವುದೂ ಇಲ್ಲ, ನಾನು ಹೇಳಿದೆ ನಾವು ಬಡವರು, ನಮಗೆ ಏನೂ ಇಲ್ಲ, ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಆ ಥರ ನಮ್ಮ ಹತ್ರ ಏನೂ ಇಲ್ಲ, ಏನಾದರೂ ಏನಿಲ್ಲ ನಮಗೆ ಕೊಡೋಕ್ಕೆ. ಮನೇಲಿ ಯಾರಿದ್ರು ಸರ್ ಅವಾಗ? ನಾವು 3 ಜನ ಇದ್ವಿ. ನಾನು ಮೇಲ್ಗಡೆ ಮಲಗಿದ್ದೆ, ಕೆಳಗಡೆ ಇದ್ದು ಪೇರೆಂಟ್ಸ್ ಮಲಗಿದ್ರು. ಆಮೇಲೆ ಅಷ್ಟು ಹೇಳಿದ್ಮೇಲೆ ನನ್ನ ಹತ್ರ ಇದ್ದಿದ್ದು ಒಂದು 50 ಗ್ರಾಮ್ ಸಿಲ್ವರ್ ಚೈನ್ ತೊಗೊಂಡ್ರು. ಟೇಬಲ್ ಮೇಲೆ ಇದ್ದಿದ್ದ ವಾಚ್, ಒಂದು ಜೆನಿಮಾ ವಾಚ್ ತೊಗೊಂಡ್ರು. ಮತ್ತು ನನ್ನ ಫೋನ್ನ ತೊಗೊಂಡ್ರು. ಫೋನ್ನ ತೊಗೊಂಡ್ಬಿಟ್ಟು ಅದನ್ನು ಕಬೋರ್ಡ್ಗೆ ಇಟ್ಟೋಗ್ಬಿಟ್ಟಿದ್ದಾರೆ. ಆಮೇಲೆ ಇಮಿಡಿಯೇಟಾಗಿ ಸಿಗಬಾರ್ದು ಅಂತ ಒಬ್ಬ ಒಂದು ಹಿರಿಯ ವ್ಯಕ್ತಿ ಇದ್ದ, ಅವನೊಂದು 50 ವರ್ಷ ಆಗಿರ್ಬೋದು. ಅವರು ಸ್ವಲ್ಪ ಫೇಸ್ ಕಾಣಿಸ್ತು, ಸ್ವಲ್ಪ ಇಷ್ಟು ಮಾತ್ರ ಕಾಣಿಸ್ತು. ಅವರು ಕರೋಗಿದ್ರು, ಸ್ವಲ್ಪ ಹೈಟ್ ಇದ್ದರು, ಮತ್ತು ಅವರು ಗಡ್ಡ ಸ್ವಲ್ಪ ಬಿಳಿ ಬಿಳಿ ಆಗಿತ್ತು. ಅವರು ಹಾಕ್ಕೊಂಡಿದ್ದ ಬಟ್ಟೆ ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಸ್ವೆಟರ್ ಇತ್ತು.